ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂತಹ ಹಿನ್ನೆಲೆಯಿಂದಾಗಿ ಅತಿ ವೇಗವಾಗಿ ಕೆಲಸಕ್ಕೆ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಸಿಬ್ಬಂದಿಗಳು ಈಗಾಗಲೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ನನ್ನ ಹಿಂಬದಿಯಲ್ಲಿ ಗಮನಿಸಬಹುದು, ಇದು ಕಾರ್ಮಿಕರಿಗಾಗಿಯೇ ಇರೋದು. ಹೋಗುವುದಕ್ಕೆ ಬರೋದಕ್ಕೆ ಇರುವಂತಹ ಒಂದು ಗೇಟ್ ಅನ್ನ ಮಾಡಲಾಗಿದೆ. ಇಲ್ಲಿ ಬರುವಂತಹ ಕಾರ್ಮಿಕರು ಸಂಪೂರ್ಣವಾದಂತಹ ತಪಾಸಣೆಗೆ ಒಳಪಡ್ತಾರೆ ಅನ್ನುವಂಥದ್ದು ಸ್ಪಷ್ಟ. ಅವರು ಮಧ್ಯಾಹ್ನ ಊಟದ ವಿರಾಮಕ್ಕೆ ಹೋದ್ರೂ ಕೂಡ ಇಲ್ಲಿ ಅವರನ್ನ ತಪಾಸಣೆಗೆ ಒಳಪಡಿಸಿ ನಂತರ ಒಳಗಡೆ ಬಿಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಜೊತೆಗೆ ಈಗ ಮಧ್ಯಾಹ್ನದ ಹೊತ್ತಾಗಿದೆ, ಹಾಗಾಗಿ ಅವರಿಗೆ 1 ಗಂಟೆಯ ಕಾಲಾವಕಾಶ, ಊಟಕ್ಕೆ ಕಾಲಾವಕಾಶವನ್ನು ಕೂಡ ಈಗಾಗಲೇ ಇಲ್ಲಿ ನೀಡಲಾಗಿತ್ತು. ಅದಾದ ಬಳಿಕ ಊಟದ ವಿರಾಮದ ಬಳಿಕ ಎಲ್ಲಾ ಸಿಬ್ಬಂದಿಗಳು, ಕಾರ್ಮಿಕರೇನಿದ್ದಾರೆ ಮತ್ತೆ ತಮ್ಮ ಗುರುತಿನ ಚೀಟಿಯನ್ನ ತೋರಿಸಿ ಅವರು ಮತ್ತೆ ವಾಪಸ್ ಒಳಗಡೆ ಹೋಗುವಂತಹ ಪ್ರಕ್ರಿಯೆಗಳನ್ನ ತಾವಿಲ್ಲಿ ಗಮನಿಸಬಹುದು. ಯಾವ ಗೇಟ್ ಇಂದ ಹೋಗಬೇಕು ಅನ್ನುವಂಥದ್ದನ್ನ ಇರುತ್ತೆ. ಅವರು ಯಾವ ಒಂದು ಕೆಲಸದಲ್ಲಿ ನಿರತರಾಗಿರುವಂತಹ ಸಿಬ್ಬಂದಿಗಳು, ಇದೆಲ್ಲವೂ ಕೂಡ ಅದರಲ್ಲಿ ಮೆನ್ಷನ್ ಅನ್ನು ಮಾಡಲಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಬಹುತೇಕ ದೇಶದ ನಾನಾ ರಾಜ್ಯಗಳಿಂದ ಬಹುತೇಕ ಕಾರ್ಮಿಕರುಗಳು, ಸಿಬ್ಬಂದಿಗಳು ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಲವು ಸಂಸ್ಥೆಗಳು ಕೂಡ ಈಗಾಗಲೇ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಈ ಕಾರಣದಿಂದಾಗಿಯೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅನಾಹುತಗಳು, ತೊಂದರೆಗಳು ಆಗಬಾರದು ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಉದ್ಘಾಟನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂತಹ ಹಿನ್ನೆಲೆಯಿಂದಾಗಿ ಕೊನೆಯ ಹಂತದ ಪ್ರಕ್ರಿಯೆಗಳು ಕೂಡ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಉಂಟಾಗಬಾರದು ಅನ್ನುವಂಥ ನಿಟ್ಟಿನಿಂದಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಅವರ ಈ ಒಂದು ಗುರುತಿನ ಚೀಟಿಯನ್ನ ನೀಡಲಾಗಿದೆ. ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಅದಕ್ಕೆ ಲಿಂಕ್ ಅನ್ನ ಮಾಡಿ ನಂತರ ಅವರಿಗೆ ಕೆಲಸಕ್ಕೆ ಮಾಡೋದಕ್ಕೂ ಕೂಡ ಇಲ್ಲಿ ಅನುಮತಿಯನ್ನ ನೀಡಲಾಗಿರುವಂತದ್ದು. ರಾಮ ಜನ್ಮಭೂಮಿಯ ನಿರ್ಮಾಣ ಹಂತದ ಕೇಂದ್ರದಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.